ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರ ನಾಡು ಕೊಪ್ಪಳದಿಂದ. ಭಾಳ ದಿನ ಆದಮೇಲೆ ನಿಮ್ಗೆ ಎಲ್ಲರಿಗೂ ಭೇಟಿ ಹಾಕುತ್ತೀನಿ. ನಾನು ಬೇಜಾರು ಮಾಡ್ಕೋಬೇಡ್ರಿ, ಸಿಟ್ ಮಾಡಬೇಡ್ರಿ. ಭಾಳ ಮಂದಿ ಕ್ಲಾಸ್ ಮಾಡಿರಿ ಅಂಥೇಳಿ ಕಮೆಂಟ್ಸ್ ಹಾಕ್ತಿದ್ರಿ, ಕಾಲ್ ಕೂಡ ಮಾಡ್ತಿದ್ರಿ. ಬಟ್ ನಾನು ಸ್ಟಾರ್ಟ್ ಮಾಡಿಲ್ಲ. ಬಟ್ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಒಂದು ದೊಡ್ಡದೊಂದು ಏನೋ ಒಂದು ಸ್ಟಾರ್ಟಿಂಗ್ನಾಗ ಒಂದು ಚೂರು ಜೂಮ್ನಾಗ ಇರಲಿ ಅಂಥೇಳಿ ಒಂದೇ ವಿಡಿಯೋನ ಮಸ್ತ್ ಮಜಾ ಇರಲಿ ಅನ್ನೋದಕ್ಕೋಸ್ಕರ ವೇಟ್ ಮಾಡಾಕತ್ತಿದ್ದೆ. ಈಗ ನೋಡ್ರಿ ಏನು ಬಂದ್ಬಿಟ್ಟೈತೆ ಅಂದ್ರೆ 10 ವರ್ಷದಿಂದ HSTR ಕಾಯಕತ್ತಿದ್ರಿ, 10 ವರ್ಷದಿಂದ PST ಕಾಯಕತ್ತಿದ್ರಿ, ಆಮೇಲೆ 2026 ಅಂದ್ರೆ 5 ವರ್ಷದಿಂದ GPT ಕಾಯಕತ್ತಾರ. 5 ವರ್ಷದಿಂದ ಇವರೆಲ್ಲರಿಗೂ ಫೈನಲ್ ಆಗಿ ಎಷ್ಟು ಪೋಸ್ಟ್ಗಳು ಕಾಲಾಗ್ತಾವ, ಎಕ್ಸಾಮ್ ಹೆಂಗಿರ್ತಾವ ಅನ್ನೋದಕ್ಕೆ ಎಲ್ಲ ನಿನ್ನೆ ರಾತ್ರಿ ಪೂರಾ ರಾಜ್ಯಪತ್ರದಾಗ ಹೊರಡಿಸ್ಬಿಟ್ಟಾರ. ಬಟ್ ಏನಂತಂದ್ರೆ ಇದು ಫೈನಲ್ ಅಲ್ಲ, 15 ದಿನ ಟೈಮ್ ಕೊಟ್ಟಾರ ಇದ್ರೊಳಗೆ ಯಾರಾದರೂ ಅಬ್ಜೆಕ್ಷನ್ ಸಲ್ಲಿಸೋದಿದ್ರೆ. ಬಟ್ ಆಲ್ಮೋಸ್ಟ್ ಆಲ್ ಇವು ಫೈನಲ್ ಆಗ್ತಾವ್ರಿ. ಹಿಂಗಾಗಿದ್ದು ಅಬ್ಜೆಕ್ಷನ್ ಸಲ್ಲಿಸೋದು ಭಾಳ ಕಡಿಮೆ ಇರ್ತೈತಿ, ಆದರೂ ಕೂಡ ಒಂಚೂರು ಬದಲಾವಣೆ ಆಗ್ಬೋದು ಅಥವಾ ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ ನಿಮ್ಗೆ ಈಗ ಟೀಚರ್ ಆಗಬೇಕು ಅಂಥೇಳಿ ಏನು ಟೊಂಕ ಕಟ್ಟಿ ಸನ್ನದ್ಧರಾಗಿ ನಿಂತ್ಕೊಂಡ್ಬಿಟ್ಟಿರಿ, ಅವರು ಎಲ್ಲರಿಗೂ ಫಸ್ಟ್ ಗಮನ ಹರಿಸ್ಬೇಕಾಗಿದ್ದೇನು ಅನ್ನೋದನ್ನು ನಾನು ಶಾರ್ಟಾಗಿ ಈ ಅಧಿಸೂಚನೆಯೊಳಗೆ ಏನು ಹೊರಡಿಸ್ಯಾರ ಗೆಜೆಟ್ ಪತ್ರದೊಳಗೆ ಅದನ್ನು ಏನೇನು ಭಯಂಕರ ಬದಲಾವಣೆ ಆಗ್ಯಾವ್ರಿ. ಭಾಳ ಅಂದ್ರೆ ಭಾಳ ಬದಲಾವಣೆ ಆಗ್ಯಾವ. ನೀವು ಅಂದ್ಕೊಂಡೇ ಇರಲಿಲ್ಲ ಅಂತಹ ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಾರೆ. ಏನೇನು ಬದಲಾವಣೆ ಮಾಡ್ಯಾರ, ಎಷ್ಟೆಷ್ಟು ಪೋಸ್ಟ್ಗಳು ಕಾಲಾಗ್ತವೆ, ಎಲ್ಲ ಕ್ಲಾರಿಟಿ ಸಿಕ್ಬಿಡುತ್ತೆ ನೋಡ್ರಿ ಇವಾಗ. ಸೊ ಏನು ಮೇನ್ ಐತೆ ಅದಷ್ಟೇ ಹೇಳ್ಕೊತ ಹೋಗ್ತೀನಿ. ಓಕೆ, ನೋಡೋಣ್ರೆ. ವೆರಿ ಗುಡ್. ನೋಡ್ರಿ, ಅಧಿಸೂಚನೆ ಹಿಂಗಿರುತ್ತಾ. ನಿನ್ನೆ ಇಲ್ಲಿ ಡೇಟ್ ಬಂದೈತೆ ನೋಡ್ರಿ, ಇಲ್ಲಿ ಮೂಲಾಗ 14ನೇ ತಾರೀಕು ಅಂತ ಅದ ನೋಡ್ರಿ ಡೇಟ್. ಹೌದ್ರಾ? ಓಕೆ, ನೆಕ್ಸ್ಟ್ 14 ಅಧಿಸೂಚನೆ ಇದೆಲ್ಲ ಬೇಕಾಗಿಲ್ಲ. ಕರಡು ನಿಯಮಗಳು ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದೆಲ್ಲ ಓದ್ಕೊಂಡಿರ್ತೀರಿ ನೀವು. ವ್ಯಾಖ್ಯೆಗಳು, ಯಾರೇ ಕಾಲ್ ಮಾಡ್ತಾರೆ, ನೇಮಕಾತಿ ಪ್ರಾಧಿಕಾರ ಯಾವ್ದು ಇರ್ತೈತಿ ನೋಡ್ರಿ. ಇಲ್ಲಿ 1ರಿಂದ 5ನೇ ಕಾಲ್ ಮಾಡ್ತಾನೆ ಅಂತ ಹೇಳೋಣ. 6 to 8 GPT. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2, ಆಮೇಲೆ 1 to 8 ಗಣಕ ವಿಜ್ಞಾನ, ಇವ್ರದಂತೂ ಚಾನ್ಸ್ ನೋಡ್ರಿ. ಆಮೇಲೆ ಹೈಸ್ಕೂಲಿಂದ ಬರೋಬ್ಬರಿ ಹೆಂಗೆ ಪೋಸ್ಟ್, ಎಷ್ಟು ಪೋಸ್ಟ್ ಎಲ್ಲ ಏನೇನು ಕಾಲ ಆಗ್ತಾವೆ ಇಲ್ಲಿ ಕೊಟ್ಬಿಟ್ಟಾನವ. ನೆಕ್ಸ್ಟ್ ಇದೇನು ಬೇಡ್ರಿ, ಬೇಕಾಗಿಲ್ಲ, ಇದೆಲ್ಲ ಬೇಕಿಲ್ಲ. ಈಗ ನಿಮ್ಗೆ ಈಗ ಏನು ಬೇಕು ಅದಷ್ಟ. ಅರ್ಜಿ ಆಹ್ವಾನಿಸುವುದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ಇಲ್ಲಿ ಪರೀಕ್ಷಾ ವಿಧಾನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ನಡೀತದ. ಆಮೇಲೆ ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಭಾಷೆ ಆಗಿರ್ತೈತಿ. ಯಾವುದೇ ಮೀಸಲಾತಿಗೆ ಅದೆಲ್ಲ ಹೆಂಗಿದೆ ಹಂಗೈತ್ರಿ, ಏನೂ ಚೇಂಜಸ್ ಆಗಿಲ್ಲ. ಇದರಲ್ಲೂ ಕೂಡ ಏನೂ ಚೇಂಜಸ್ ಆಗಿಲ್ಲ. ಆಯ್ಕೆ ವಿಧಾನ ಹೆಂಗೆ ಮಾಡ್ತಾನ, 1ರಿಂದ 5 ಆಗಿರ್ಬೋದು, 6ರಿಂದ 8 ಆಗಿರ್ಬೋದು, 1ರಿಂದ 8 ಗಣಕ ವಿಜ್ಞಾನ ಶಿಕ್ಷಕರಾಗಿರ್ಬೋದು, 1ರಿಂದ 8 ಫಿಸಿಕಲ್ ಟೀಚರ್ ಗ್ರೇಡ್ 2 ಆಗಿರ್ಬೋದು. ಎಲ್ಲವನ್ನ ಹೆಂಗೆ ಆಯ್ಕೆ ಮಾಡ್ತಾನೆ, ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ, ಅರ್ಹತಾ ಪರೀಕ್ಷೆ, ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳನ್ನು ಪಡೆದ ಅಂಕಗಳು ಎಲ್ಲ ವೇಟೇಜ್ ತೊಗೊಂಡು ಮಾಡ್ತಾನ್ರಿ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಈಗ ಬಂತು ನೋಡ್ರಿ, ಇದ ನಮಗೆ ಬೇಕಾಗಿರೋದ ಇದು ನೋಡ್ರಿ. ಏನು ಅಂತಂದ್ರೆ ಇಲ್ಲಿ 1 to 5th ಟೀಚರ್ ಆಗ್ಬೇಕಂದ್ರೆ ಇದನ್ನು ಕೂಡ ಫೈನಲ್ ಆಗೈತ್ರಿ ಆಗಲೇ. ಇದು ಕೂಡ ನಿಮ್ಗೆ ಗೊತ್ತೈತಿ ಆಗಲೇ. ಆದ್ರೆ ಇನ್ನೊಂದ್ಸಲ ಹೇಳ್ಬಿಡೋಣ, ಏನು PSTಗೆ ಟೀಚರ್ ಹಾಕ್ತೀನಿ ಅಂದ್ರೆ ಎಷ್ಟು ಪರ್ಸೆಂಟೇಜು, 70, 20, 8, 2. ಇದು ಗೊತ್ತೈತಿ ನಿಮಗೆ. 70 CET, 20 TET, 8% PUC, 2% ಶಿಕ್ಷಣ ಅಂದ್ರೆ ಕೋರ್ಸ್, ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದ್ರೆ ಇದು D.Ed ರೀ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ 4 ವರ್ಷದ ಅವ್ರೇನಾರ ಈ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳನ್ನು ತೆಗೆದುಕೊಂಡಿದ್ರೆ ಇದು ಅವರಿಗೆ 70, 20, 10. ಓಕೆನಾ? ಇದು PST 1 to 5th. ನೆಕ್ಸ್ಟ್ ಮಂತ್ ನೋಡ್ರಿ, ಇವಾಗ ಭಾಳ ಮಂದಿ ಕಾಯಕತ್ತಿರಲ್ಲ. ಅದೇ ಇದು ಏನು, ಒಂದು ನಿಮಿಷ ಇಲ್ಲಿ 6 to 8 GPTದು ವೇಟೇಜ್ ನಿಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟೈತಿ. ಏನು GPTದು ವೇಟೇಜ್ ಅಂತಂದ್ರೆ 70% CET, 20% TET, 8% ಡಿಗ್ರಿ, 2% B.Ed ಅಥವಾ D.Ed. ಇದು ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ. ಇವು ಫೈನಲ್ ನೋಡ್ರಿ, ಇವು 70, 20, 8, 2. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಟೀಚರ್ ಆಗ್ತೀನಿ ಅಂತಂದರೆ 1 to 8ಗೆ ಇವು ಮಸ್ತ್ ಅದಾವ ನೋಡ್ರಿ. ಇವು ಪೋಸ್ಟ್ಗಳು ಮಸ್ತ್. ಈಗ ಯಾರು BSc ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡವರು ಅವ್ರು ಆರಾಮ್ ಇಲ್ಲಿ ಟೀಚರ್ ಆಗ್ಬೋದು. ಟೀಚರ್ ಆಗಿ ಒಳಗೆ ಬಂದಮೇಲೆ 5 ವರ್ಷದೊಳಗೆ B.Ed ಮುಗಿಸೋಕೆ ಅವ್ರಿಗೆ ಅವಕಾಶ ಕೊಡ್ತೈತ್ರಿ ಗೌರ್ನಮೆಂಟ್. ಅವ್ರದ್ದು ನೋಡ್ರಿ 70% CET ಮಾಡ್ಬೇಕು ಅವರು. ಅಂದ್ರೆ CET ಒಳಗೆ ತೆಗೆದುಕೊಂಡ ಅಂಕಗಳಲ್ಲಿ 70% ತಗೋತಾರ.
ಇನ್ನು 30% ನಿಗದಿಪಡಿಸಿದ ಪದವಿ ಅಂಕಗಳನ್ನು ತೆಗೆದುಕೊಂಡ್ರೆ ಮುಗೀತ್ರಿ. ಇನ್ನು ಫಿಸಿಕಲ್ ಟೀಚರು 85%, CET PUC ಒಳಗೆ 13%, ಆಮೇಲೆ ಇವರು ಏನು ಅವ್ರದ್ದು ದೈಹಿಕ ಶಿಕ್ಷಣ ಕೋರ್ಸ್ಗಳನ್ನು ಮಾಡಿರ್ತಾರ BPEd ಅಲ್ಲಿ 2% ತೆಗೆದುಕೊಳ್ತಾರ. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಭಾಳ ಮಂದಿಗೆ ಹೈಸ್ಕೂಲು ಇಲ್ಲಿ ನೋಡ್ರಿ 85% CET, 85%, ಆ್ಯಂಡ್ ಡಿಗ್ರಿದು 13% ಇನ್ಕ್ಲೂಡ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ 13%. ಆ್ಯಂಡ್ B.Ed ಇಲ್ಲಿ 2%, ಇಲ್ಲಿ TET ಅಂತೂ ಇಲ್ಲ, ನಿಮ್ಗೆ ಈಗಾಗಲೇ ಗೊತ್ತಿದೆ. B.Edಗೆ 2%, ಡಿಗ್ರಿದು 13%, CETದು 85%. ಇನ್ನು ದೈಹಿಕ ಶಿಕ್ಷಕ ಗ್ರೇಡ್ 1 ಅದಕ್ಕೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ 85, 13 ಆ್ಯಂಡ್ 2%. ಇದು ನಿಮ್ಗೆ ಗೊತ್ತೈತಿ. ಓಕೆ, ಇವು ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ ರೀ ನಾನು. ಏಜ್ ನೋಡ್ರಿ, SC ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿದ್ದಂದ್ರೆ 43 ವರ್ಷ ಆಗಿರ್ಬೇಕು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ವರೆಗೂ 43 ವರ್ಷ ಒಳಗಡೆ ಇತ್ತಂದ್ರೆ ಅವ್ರು ಅಪ್ಲಿಕೇಶನ್ ಹಾಕಬಹುದು. ಆಮೇಲೆ 2A, 3rd B, ಆಮೇಲೆ ಇವ್ರು ಇತ್ತಂದ್ರೆ ಇವ್ರಿಗೆ 41 ಕೊಟ್ಟಾನ. ಇನ್ ಜನರಲ್ ಮೆರಿಟ್ನವ್ರಿಗೆ, ಜನರಲ್ ಕ್ಯಾಟಗರಿಯವ್ರಿಗೆ 38 ವರ್ಷ ನಿಗದಿಪಡಿಸ್ಯಾರ. ಇದು ನಿಮ್ಗೆ ಗೊತ್ತಿರುತ್ತೆ ನೋಡ್ರಿ. ಇಷ್ಟು ಇಂಪಾರ್ಟೆಂಟ್ ನಾವು ಏನೇನು ತಿಳ್ಕೊಬೇಕು ಅನ್ನೋದು ಅಷ್ಟೇ ಹೇಳಕತ್ತೀನಿ ರೀ ನಾನೀಗ. ನೆಕ್ಸ್ಟ್ ಏನು ಮತ್ತೆ ಯಾವ್ದು ಇಂಪಾರ್ಟೆಂಟ್, ಹೆಚ್ಚುವರಿ ಪಟ್ಟಿ ಇದೆಲ್ಲ ಇಲ್ಲೇ ಅಂತ ನೋಡ್ರಿ. ನಿಮಗೆ ಗೊತ್ತಿರಬೇಕಾಗಿತ್ತಲ್ಲ, ಇಷ್ಟು ದಿನ ಏನು ಅಷ್ಟು ಕರೀತಾರ ಅಂತ ಹೇಳ್ತಿದ್ರಲ್ಲ, ಈಗ ಒಂದು ಕ್ಲಿಯರ್ ಆಗಿ ಕೊಟ್ಬಿಟ್ಟ ನೋಡ್ರಿ. 1 to 5ಗೆ ಬೇಸಿಕ್ ಬಂದು 41,300 ರೂಪಾಯಿ. ಬೇಸಿಕ್ನಾಗ 1 to 5ನಾಗ ರಿಟೈರ್ಡ್ ಆಗೋವರೆಗೆ ಇರ್ತೀನಿ ಅಂದ್ರೆ ಲಾಸ್ಟ್ ಬೇಸಿಕ್ ಎಷ್ಟು ಇರ್ತೈತಿ, ಅಥವಾ ಪ್ರಮೋಷನ್ ಆಗೋವರೆಗೂ ಅಲ್ಲೇ ಇರ್ತೀನಿ ಅಂದ್ರೆ ಲಾಸ್ಟ್ ಬೇಸಿಕ್ ಎಷ್ಟು ಇರ್ತೈತಿ ಅಂದ್ರೆ 81,800 ರೂಪಾಯಿ ಇರ್ತೈತಿ. ಅಲ್ಲೇ ಇತ್ತಂದ್ರೆ ಪ್ರಮೋಷನ್ ಆದ್ರೆ ಮತ್ತೆ ಬೇರೆ ಆಗ್ತೈತಿ ಬಿಡ್ರಿ ಅದು. ಆಮೇಲೆ ನಮಗೆ ಬೇಕಾಗಿರೋದು ಇದಲ್ಲ. ಈಗ ಮೊದಲು ಒಂದು ನೌಕರಿ ಸಿಗಬೇಕಾಗೈತಿ, ಪ್ರಮೋಷನ್ನು ಸ್ಯಾಲ್ರಿ ಅದ ಆಮೇಲೆ ಹೇಳೋಳ್ರಿ. ಈಗ ಮೊದಲಲ್ಲಿ ಎಷ್ಟು ಕರಿತಾನೆ ಅದನ್ನು ಹೇಳ್ರಿ ಮಸ್ತರ ಅಂತ ಹೇಳ್ತೀರಿ ನೀವು. ಇಲ್ಲಿ ನೋಡ್ರಿ, PSTದು ಕಲ್ಯಾಣ ಕರ್ನಾಟಕ ಬಂದು 800 ಪೋಸ್ಟ್ಗಳು ಕಾಲಾಗ್ತವೆ ನೋಡ್ರಿ. ಕಾಲು ಯಾವಾಗ ಹಾಕವಂದ್ರೆ ಈ ತಿಂಗಳ ಅಂಗ್ಲ, ಯಾಕಂದ್ರೆ ಈ ಗೆಜೆಟ್ನಾಗ ಕೊಟ್ಟಿರೋದ ನೀನು ಕೊಟ್ಟಾನ್ರಿ. 15 ದಿನ ಕಾಲಾವಕಾಶ ಕೊಟ್ಟಾನ. 15 ದಿನ ಕಾಲಾವಕಾಶ ಕೊಟ್ಟಾನಂದ್ರೆ ಆಲ್ಮೋಸ್ಟ್ ಜುಲೈ ಮುಗಿತೈತಿ. ಇದು ಕಾಲಾಗದ ಆಗಸ್ಟಿಗೆ ಆಗುತ್ತಾ ನನ್ನ ಅಜಂಪ್ಷನ್ ಪ್ರಕಾರ. ಇಲ್ಲಿ 1 to 5ಗೆ ಕಲ್ಯಾಣ ಕರ್ನಾಟಕ 800 ಪೋಸ್ಟ್ಗಳು ಕಾಲಾಗ್ತಾವೆ. 1 to 5ಗೆ ಕಲ್ಯಾಣ ಕರ್ನಾಟಕ 800, ನಾನ್ ಕಲ್ಯಾಣ ಕರ್ನಾಟಕ 100 ಪೋಸ್ಟು, ಟೋಟಲ್ ಬಂದು 900 ಪೋಸ್ಟ್ಗಳು ಕಾಲಾಗ್ತಾವ. ಇದರೊಳಗೆ PUC ಒಳಗೆ 50% ತಗೊಂಡಿರಲೇಬೇಕು ಮತ್ತು DED ಮಾಡಿರಲೇಬೇಕು. ನೆಕ್ಸ್ಟ್ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು. ಇದು ಭಾಷೆ ರೀ, ಇದು ಭಾಷೆ ಅಂದರೆ ಕನ್ನಡ ಟೀಚರ್ ಆಗಕ್ಕೆ, ಇಂಗ್ಲೀಷ್ ಟೀಚರ್ ಆಗ್ಲಿಕ್ಕೆ. ನೆಕ್ಸ್ಟ್ ಅದೇ ಪ್ರೈಮರಿ ಒಳಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಕ್ಕಿನಂದ್ರೆ PUC ಒಳಗೆ 50% ಆಗಿರಬೇಕು. SC ST ಆಮೇಲೆ OBC ಪ್ರವರ್ಗ 1 ಅಥವಾ ವಿಶೇಷ ಚೇತನಗಳ ಅಭ್ಯರ್ಥಿಗಳಾಗಿದ್ದಲ್ಲಿ ಅವರು PUC ಒಳಗೆ 45% ಮಾಡಿರಲೇಬೇಕು. ಇದು ಏನಪ್ಪ ಅಂತಂದ್ರೆ ರೂಲು. ಮತ್ತು TET ಫಸ್ಟ್ ಪೇಪರ್ ಅವರು ಏನು ಮಾಡ್ಕೊಂಡಿರ್ಬೇಕು, ಉತ್ತೀರ್ಣರಾಗಿರಬೇಕು. ಕರ್ನಾಟಕ ಸರ್ಕಾರದ ಆಗಿಲ್ಲ, ನಾನು CTET ಮಾಡ್ಕೊಂಡಿನಂದ್ರೂ ನಡೀತದೆ. CTET ಮಾಡ್ಕೊಂಡಿಲ್ಲ, ಕರ್ನಾಟಕ TET ಮಾಡ್ಕೊಂಡಿನಂದ್ರೂ ನಡೀತದೆ. 2ರಾಗ 1 ಪಾಸ್ ಆಗಿರಲೇಬೇಕು. ಮತ್ತೇನು ಹೇಳ್ತಾನೆ ರೀ ಅವ, ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿದ್ದಲ್ಲಿ ಅಭ್ಯರ್ಥಿಯು PUCಯಲ್ಲಿ ಆಯಾ ಭಾಷೆ ಮತ್ತು ಆಂಗ್ಲ ಭಾಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರತಕ್ಕದ್ದು. ನಾನು ಇಂಗ್ಲೀಷ್ ಟೀಚರಕ್ಕೆ ನೀವು 1 to 5ಗೆ ಅಂದ್ರೆ ಆ ಇಂಗ್ಲೀಷ್ ಭಾಷೆಯಲ್ಲಿ PUC ಒಳಗೆ 50 ಮಾರ್ಕ್ಸ್ಗಿಂತ ಜಾಸ್ತಿ ತಗೊಂಡಿರ್ಬೇಕಂತ ಅರ್ಥ ರೀ ಅದು. ನಾನು ಕನ್ನಡ ಟೀಚರ್ ಹಾಕಿನಂದ್ರೆ ಕನ್ನಡದಾಗ 50 ಮಾರ್ಕ್ಸ್ಗಿಂತ ಜಾಸ್ತಿ ತಗೊಂಡಿರ್ತೀನಿ ಅಂತ ಅರ್ಥ. ಕನಿಷ್ಠ ಆಯಾ ಭಾಷೆಯಲ್ಲಿ ಶಿಕ್ಷಕರ ಶಿಕ್ಷಣದ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ, ಬೋಧನೆ ಅಥವಾ ಬೋಧನಾ ವಿಧಾನವನ್ನು ಅಭ್ಯಸಿಸಿರ್ತಕ್ಕದ್ದು. ಮೆಥಡಾಲಜಿ ಅದೇ ಸಬ್ಜೆಕ್ಟ್ನಾಗ ಓದಿರ್ಬೇಕು. ಕನ್ನಡ ಟೀಚರ್ಗೆ ಅಂದ್ರೆ ಕನ್ನಡ ಮೆಥಡಾಲಜಿ ಓದಿರ್ಬೇಕು. ಇಂಗ್ಲೀಷ್ ಟೀಚರ್ಗೆ ಅಂದ್ರೆ ಇಂಗ್ಲೀಷ್ ಮೆಥಡಾಲಜಿ ಓದಿರ್ಬೇಕು ಅಂತ ಹೇಳ್ತಾನೆ ಅವ. ನೆಕ್ಸ್ಟ್ ಇಂಗ್ಲೀಷ್ ಹುದ್ದೆಯಾಗಿದ್ದಲ್ಲಿ ಭಾಷೆ ಎಂಬುದನ್ನು ಕಡ್ಡಾಯವಾಗಿ ಆಂಗ್ಲ ಭಾಷೆ ಎಂಬುದಾಗಿ ಅನ್ವಯ ಆಗ್ತಕ್ಕದ್ದು. ನೆಕ್ಸ್ಟ್ ಗಣಿತ ವಿಜ್ಞಾನ ಹುದ್ದೆಯಾಗಿದ್ದಲ್ಲಿ PUC ಒಳಗೆ ಗಣಿತ ವಿಜ್ಞಾನ 1 to 5ಗೆ ನಾನು ಗಣಿತ ವಿಜ್ಞಾನ ಟೀಚರ್ ಹಾಕಿನಂದ್ರೆ PUC ಗಣಿತ, ಫಿಸಿಕ್ಸು, ಕೆಮಿಸ್ಟ್ರಿ ಪ್ರತ್ಯೇಕವಾಗಿ ಕನಿಷ್ಠ 50% ಅಂಕಗಳನ್ನು ಪಡೆದಿರತಕ್ಕದ್ದು ಪ್ರತ್ಯೇಕವಾಗಿ. ಮತ್ತು ಸದರಿ ಕನಿಷ್ಠ ಒಂದು ವಿಷಯದಲ್ಲಿ ಆದರೂ ಮೆಥಡಾಲಜಿಯನ್ನು ಓದಿರಬೇಕು. ಅರ್ಥ ಆಗ್ತೈತೆ ರೀ. SC ST ವಿಶೇಷ ಚೇತನ ಅವ್ರದ್ದೆಲ್ಲ 45 ಅಂಕಗಳನ್ನು ಪಡೆದುಕೊಂಡಿರಬೇಕು. ಇದೆಲ್ಲ ಸೆಲೆಕ್ಷನ್ ಕ್ರೈಟೇರಿಯಾ. ನೆಕ್ಸ್ಟ್ ಫಿಸಿಕಲ್ ಟೀಚರ್ದು ಕ್ರೈಟೇರಿಯಾ
ಅದೆಲ್ಲ ನಾನು ಹೇಳ್ಕೊತ ಕೊಡಲ್ಲ, ನೀವು ಬೇಜಾರಾಗ್ಬಿಡ್ತೈತಿ. ಇವಾಗ ಕಲ್ಯಾಣ ಕರ್ನಾಟಕ 106 ಪೋಸ್ಟ್ಗಳು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1 to 8ಗೆ, ಗ್ರೇಡ್ 1 ಅಲ್ಲ, ಗ್ರೇಡ್ 2 ಅಂದರೆ 1 to 8ಗೆ 106 ಪೋಸ್ಟ್ಗಳು ಕಾಲಾಗ್ತಾವೆ. ಕಲ್ಯಾಣ ಕರ್ನಾಟಕ 44 ಪೋಸ್ಟ್ಗಳು ಕಾಲಾಗ್ತಾವೆ. ಇನ್ನು ನೆಕ್ಸ್ಟ್ ಬಂತು ನೋಡ್ರಿ 6 to 8 GPT. ಇಲ್ಲಿ ಐತೆ ನೋಡ್ರಿ, ಇದು ಸ್ಯಾಲ್ರಿ, ಇದು ಬೇಡ. ಈಗ ನೆಕ್ಸ್ಟ್ ಇಲ್ಲಿ ಬೇಡ. ಈಗ ಕಲ್ಯಾಣ ಕರ್ನಾಟಕ ಎಷ್ಟು ಕಾಲಕ್ಕಾವು? 3228 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕದ ಕಾಲ್ ಮಾಡೋಕೆ ಅವ್ರು ಸಿದ್ಧತೆ ಮಾಡ್ಕೊಂಡಾರ. ಇನ್ನು ನಾನ್ ಹೆಚ್ಚಿಗೆ 5272 ಪೋಸ್ಟ್ಗಳನ್ನು 5272 ಪೋಸ್ಟ್ಗಳು ನಾನ್ ಹೆಚ್ಚಿಗೆಗೆ ಕಾಲಾಗ್ತಾ ಇದ್ದಾವ. ಅವರು ರೆಡಿಯಾಗಿ ನಿಂತ್ಕೊಂಡಿದ್ದಾರ. ಈಗ ಒಂದು ನಿಮ್ಗೆ ಕ್ಲಾರಿಟಿ ಸಿಗ್ತದ ಎಷ್ಟು ಪೋಸ್ಟ್ಗಳು ಕಾಲಾಗ್ತಾವೆ ನೋಡ್ರಿ. 3228 ಹೆಚ್ಚಿಗೆ ಕಾಲಾಗ್ತಾವ ಅಂದ್ರೆ ಕಲ್ಯಾಣ ಕರ್ನಾಟಕ ಕಾಲಾಗ್ತಾವ ಅಂತಂದ್ರೆ ನೀವು ಹೆಂಗೆ ಸಿದ್ಧತೆಯನ್ನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಇನ್ನು ವಿದ್ಯಾರ್ಥಿ ನಿಮಗೆಲ್ಲ ಗೊತ್ತೈತಿದ್ದು, ಇದನ್ನು ನಾನು ಈಗ ಮಾತಾಡ್ಲಿಕ್ಕೆ ಹೋಗಲ್ಲ, ನೆಕ್ಸ್ಟ್ ಮಾತಾಡೋಣ ಅಂತ್ರಿ. ಅದಕ್ಕೆ ಸಲುವಾಗಿ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಗಣಿತ ವಿಜ್ಞಾನ ಶಿಕ್ಷಕರು ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಟೀಚರು ಸೇಮ್ ಕಲ್ಯಾಣ ಕರ್ನಾಟಕ 300 ಪೋಸ್ಟು, ನಾನ್ ಕಲ್ಯಾಣ ಕರ್ನಾಟಕ 200 ಪೋಸ್ಟ್ ಕಾಲಾಗ್ತಾವೆ. ಬಂದ್ರಿ ಇಲ್ಲಿ ಹೈಸ್ಕೂಲಿಗೆ ಬಂತು ನೋಡ್ರಿ. ಇಲ್ಲಿ ಹೈಸ್ಕೂಲಿಂದ ಪೇಮೆಂಟ್ ಬೇರೆ ಇರ್ತೈತಿ ನೋಡ್ರಿ. ಇಲ್ಲಿ ನೋಡ್ಕೊರಿ 54,175 ನಿಮ್ಮ ಸ್ಯಾಲ್ರಿ ಬಿಡ್ರಿ. ಈ ಕಡೆ ಬರ್ರಿ. ಕಲ್ಯಾಣ ಕರ್ನಾಟಕ 2214 ಪೋಸ್ಟ್ಗಳು, ಬರೀ ಕಲ್ಯಾಣ ಕರ್ನಾಟಕದೊಳಗೆ 2214 ಪೋಸ್ಟ್ಗಳು ಹೈಸ್ಕೂಲಿಗೆ ಕಾಲಾಗ್ತಾ ಇದ್ದಾವ. ಇದು ಬಹಳ ಇಂಪಾರ್ಟೆಂಟು. ಕಲ್ಯಾಣ ಕರ್ನಾಟಕೇತರ 2286 ಪೋಸ್ಟ್ಗಳು ಕಾಲಾಗ್ತಾ ಇದ್ದಾವ. ಇಲ್ಲಿ ಎಲ್ಲ ಪೋಸ್ಟ್ಗಳನ್ನು ಒಳಗೊಂಡಂತೆ ಅದು ಕನ್ನಡ, ಇಂಗ್ಲೀಷ್, ಸಮಾಜ ವಿಜ್ಞಾನ ಎಲ್ಲ 6 ಗಣಿತ 6 ವಿಷಯಗಳನ್ನು ಒಳಗೊಂಡಂತೆ ಅಂತ ಹೇಳಿಕತ್ತಾನ್ರಿ ಈಗ. ಸಹಶಿಕ್ಷಕರು, ಇಲ್ಲಿ ಜೀವಶಾಸ್ತ್ರ, ಇಲ್ಲೆಲ್ಲ ಕೊಟ್ಟ ನೋಡ್ರಿ, ನೀವು ಓದ್ಕೊಂಡಿರ್ತೀರಿ ಹೌದ್ರಾ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ನೋಡ್ರಿ, ಇದು ಗ್ರೇಡ್ 1 ರೀ. ಇದು ಇಲ್ಲಿ ಕಲ್ಯಾಣ ಕರ್ನಾಟಕ 319 ಅದಾವ, ಕಲ್ಯಾಣ ಕರ್ನಾಟಕೇತರ 131 ಅದಾವ. ಇಷ್ಟು ಪೋಸ್ಟ್ಗಳು ಖಾಲಿ ಅದಾವ. ಅವ್ರು ಕಾಲ್ ಮಾಡಾಕ ಸನ್ನದ್ಧರಾಗಿದ್ದಾರ ಹೌದ್ರಾ. ಇದೆಲ್ಲ ಎಷ್ಟೆಷ್ಟು ಪೋಸ್ಟ್ಗಳು ಕಾಲಾಗ್ತಾವ ಅನ್ನೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಬಂತು ನೋಡ್ರಿ. ಈಗ ಸೀದಾ ಬಂತು ನೋಡ್ರಿ. ಏನು ಭಯಂಕರ ಬದಲಾವಣೆ ಮಾಡ್ಯಾನ್ರಿ ಎಕ್ಸಾಮ್ನಾಗ, ಪ್ಯಾಟರ್ನಾಗ ಏನು ಭಯಂಕರ ಬದಲಾವಣೆ ಮಾಡ್ಯಾನ ಅಂತಂದರೆ ಇಲ್ಲಿ ನೋಡ್ರಿ 1 to 5ಗೆ 1ನೇ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರು. ಇಲ್ಲಿ ಆಬ್ಜೆಕ್ಟ್ ಟೈಪ್ ಇರ್ತೈತಿ 150 ಮಾರ್ಕ್ಸ್. ಇದು ಅಷ್ಟೇ ಇರ್ತಿತ್ತು ರೀ ಇಷ್ಟು ದಿನ, ಇದು ಅಷ್ಟೇ ಇರ್ತೈತಿ. ಈ ಒಂದು ಪೇಪರ್ ಮೇಲೆ ತೊಗೊಂಡ್ಬಿಡ್ತಿದ್ರಿ. ಈಗ ಹಂಗೆ ಮಾಡಿಲ್ಲವ. PST ಯಾರು 3 ಪೇಪರ್ ಬರೀಬೇಕು, GPT ಯಾರು 3 ಪೇಪರ್ ಬರೀಬೇಕು, ಇಂಗ್ಲೀಷ್ನವ್ರನ್ನ ಹೊರತುಪಡಿಸಿ. ಹೈಸ್ಕೂಲ್ನವರು 3 ಪೇಪರ್ ಬರೀಬೇಕು. ಈಗ ನೋಡ್ರಿ 1 to 5 ಹೇಳ್ತೀನಿ ನಾನು. GK ಪೇಪರ್, GS ಪೇಪರ್, ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಕನ್ನಡ ಮತ್ತು ಇಂಗ್ಲೀಷ್ ಇರ್ತೈತಿ. ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಸಾಕ್ಷರತೆ, ಕಂಪ್ಯೂಟರ್ ಜ್ಞಾನದ ಬಗ್ಗೆ ಇರುತ್ತೆ. ಇದೆಲ್ಲವನ್ನು ಒಳಗೊಂಡಿದ್ದು 150 ಮಾರ್ಕ್ಸು. ಇದು ಸಾಮಾನ್ಯ ಪತ್ರಿಕೆ. ಎರಡನೇದು ಇವ್ರು ಏನು ಬರೀಬೇಕು 1 to 5 ಅಂದರೆ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ, ಅದು 150 ಮಾರ್ಕ್ಸು. ಅದ್ರಾಗ 50 ಮಾರ್ಕ್ಸು MCQ ಇರ್ತಾವ್ರಿ, ಟಿಕ್ ಮಾಡಾವಿರ್ತಾವೆ. 4 ಆಪ್ಷನ್ಸ್ ಕೊಟ್ಟಿರ್ತಾನೆ ಅಲ್ದು. ಇನ್ನು 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರ್ತೈತ್ರಿ. ಬಂತು ನೋಡ್ರಿ ಇಲ್ಲ ಡಿಸ್ಕ್ರಿಪ್ಟಿವ್. GPTಗೆ ಅಷ್ಟೈತೆ ಡಿಸ್ಕ್ರಿಪ್ಟಿವ್. ಈಗ ಅದನ್ನು PSTಗೂ ಮಾಡ್ಯಾನ, ಅದನ್ನು HSTRಗೂ ಮಾಡ್ಯಾನ. ಹಂಗಾರೆ PSTR ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಎದ್ರ ಬಗ್ಗೆ ಬರೀಬೇಕು ನೋಡ್ರಿ. ಅವ್ರು ಟೀಚರ್ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಇದು MCQ ರೀ. ಇದು 50 ಮಾರ್ಕ್ಸ್ ಈ ವಿಷಯದ ಮೇಲೆ. ಮತ್ತು ಅದ್ರ ಡಿಸ್ಕ್ರಿಪ್ಟಿವ್ ಯಾವ್ದಿರ್ತೈತೆ ಅಂದ್ರೆ ಗಣಿತದ ಡಿಸ್ಕ್ರಿಪ್ಟಿವ್ ಕೇಳ್ತಾನಂತ, ಪರಿಸರ ಅಧ್ಯಯನ ಡಿಸ್ಕ್ರಿಪ್ಟಿವ್, ಸಮಾಜ ವಿಜ್ಞಾನ ಡಿಸ್ಕ್ರಿಪ್ಟಿವ್ ರೀ. ಇದು ಚಾಲೆಂಜಿಂಗ್ ರೀ. ಇದನ್ನು GPTಯಾಗ ಹೋದ್ರೆ ಅಲ್ಲಿ ಪಕ್ಕಾ GPT ಒಳಗೆ ಇದನ್ನು 60 ಅಂಕಗಳ ಮೇಲೆ ತೊಗೊಳ್ಳೇಬೇಕು, 60%. ಬಟ್ ಇಲ್ಲಿ ಅಷ್ಟರೊಳಗೆ ತೊಗೊಂಡ್ರೆ ಮಾತ್ರ ಎಲಿಜಿಬಲ್ ಅಲ್ವಾ. ಇದನ್ನು ನಾವು ನೋಟಿಫಿಕೇಶನ್ ಆದಮೇಲೆ ನಾವು ಗೊತ್ತಾಗತ್ತಂತ ನಾನು ಭಾವಿಸ್ಕೊಂಡೇನಿ ರೀ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಎಲಿಜಿಬಲ್ಲು ಅಂತ ಮಾಡಿದಾನೋ ಇಲ್ಲೋ ನನಗದು ಕ್ಲಾರಿಟಿ ಇಲ್ಲ. ಮತ್ತು ಭಾಷಾ 3 ಭಾಷಾ ಪ್ರಾವೀಣ್ಯತೆ ಅಂದ ನೋಡ್ರಿ. ಇದು ಚಾಲೆಂಜಿಂಗ್ ನೋಡ್ರಿ. ಇಷ್ಟು ದಿನ GPTಗೆ 3ನೇ ಪೇಪರ್ ಕನ್ನಡ ಮಾತ್ರ ಇರ್ತಿತ್ತು 100 ಮಾರ್ಕ್ಸು. ಈಗ ಭಾಳ ಮಜಾ ಮಾಡ್ಯಾನ. ಯಾಕಂದ್ರೆ ಬೈಲಿಂಗ್ವೆಲ್ ತರ್ಲಿಕ್ಕತ್ತ ನಾವು ಸ್ಕೂಲ್ ಒಳಗೆ. ಅದಕ್ಕೆ 50 ಮಾರ್ಕ್ಸ್ ಕನ್ನಡ ಬರೀಬೇಕು, 50 ಮಾರ್ಕ್ಸ್ ಇಂಗ್ಲೀಷ್ ಬರೀಬೇಕು. 3ನೇ ಪೇಪರು ಇದು ಡಿಸ್ಕ್ರಿಪ್ಟಿವ್ ಇರ್ತೈತಿ. ಇದ್ರಾಗೂ ಕೂಡ ಎಲಿಜಿಬಲ್ ಮಾರ್ಕ್ಸ್ ತಗೊಳ್ಳೇಬೇಕು, 60 ಅಂಕ. ಇದು ಮುಂದಿನ ಅವಧಿ ಒಳಗೆ, ಮುಂದಿನ ವಿಡಿಯೋದೊಳಗೆ ನೋಡೋಣ್ರಿ ಕ್ವಶನ್ಸ್ ಹೆಂಗೆ ಬರ್ತಾವ, ಹೆಂಗೆ ಬಿಡಿಸ್ಬೇಕು ಎಲ್ಲ ಹೇಳಕ್ಕೆ ಬರ್ತೈತಿ. ಈಗ ಇದು ಫಸ್ಟ್ 1 to 5 ಆಗೋರಿಗೆ. ಇನ್ನು ನೆಕ್ಸ್ಟ್ ದೈಹಿಕ ಶಿಕ್ಷಕರು ನೋಡ್ರಿ. ಇವರು ಕೂಡ ಇವ್ರಿಗೊಂದು GS ಪೇಪರ್ ಐತಿ. ಆಮೇಲೆ 2ನೇ ಪೇಪರು ಕೂಡ ಇವ್ರು 150 ಮಾರ್ಕ್ಸ್ ಸಿಕ್ತು ಬರಿಬೇಕು. 50 ಮಾರ್ಕ್ಸ್ MCQs ಇರ್ತಾವ, 100 ಮಾರ್ಕ್ಸ್ ಮತ್ತು ಅವ್ರಿಗೆ
ಎಕ್ಸ್ಪ್ಲನೇಷನ್ ಇರ್ತೈತೆ, ಅಂದ್ರೆ ವಿವರಣಾತ್ಮಕ ಪತ್ರಿಕೆ ಇರುತ್ತೆ. ಇವರು ಕೂಡ ಡಿಸ್ಕ್ರಿಪ್ಟಿವ್ ಬರಿಬೇಕು, ಇವರು ಕೂಡ 3ನೇ ಪೇಪರ್ ಬರಿಬೇಕು. 50 ಮಾರ್ಕ್ಸ್ ಕನ್ನಡ, 50 ಮಾರ್ಕ್ಸ್ ಇಂಗ್ಲೀಷ್. ಹೆಂಗೆ ಮಜಾ ಭಾಳ ಮಜಾ ಕುಟ ಮಾಡ್ಯಾರ ನೋಡ್ರಿ ಸರ್. ನೆಕ್ಸ್ಟ್ 6 to 8 ಇವ್ರಿಗಂತೂ ಗೊತ್ತೈತಿ. 1ನೇ ಪೇಪರ್ 150 ಮಾರ್ಕ್ಸ್ MCQs. ಆಮೇಲೆ 2ನೇ ಪೇಪರ್ ನಿರ್ದಿಷ್ಟ ಪತ್ರಿಕೆ ಡಿಸ್ಕ್ರಿಪ್ಟಿವ್ ಒಳಗೆ 50 ಮಾರ್ಕ್ಸ್ MCQs ಇರುತ್ತೆ, 100 ಮಾರ್ಕ್ಸ್ ಏನೇ ಇರುತ್ತೆ ಅವ್ರು ಬರಿಬೇಕಾಗಿರ್ತೈತಿ. ಹೌದ್ರಾ? ಇದು ಇಂಗ್ಲೀಷ್ನವ್ರಿಗೆ. ಇಂಗ್ಲೀಷ್ನವರು ವಿವರಣಾತ್ಮಕ ಪರೀಕ್ಷೆ 100 ಅಂಕ ಅದು ಇರ್ತೈತೆ. ನೆಕ್ಸ್ಟ್ ಗಣಿತ ವಿಜ್ಞಾನ ಸೇಮ್ ಅವ್ರಿಗೂ ಕೂಡ, ಆಮೇಲೆ ಸಮಾಜ ವಿಜ್ಞಾನ ಅವ್ರಿಗೂ ಕೂಡ, ಜೀವ ವಿಜ್ಞಾನ ಅವ್ರಿಗೂ ಕೂಡ, ಭಾಷಾ ಪ್ರಾವೀಣ್ಯತೆ ಬಂದೈತಿ ನೋಡ್ರಿ ಇಲ್ಲಿ. ಇಷ್ಟು ದಿನ ಇದು 100 ಮಾರ್ಕ್ಸ್ ಬರೀ ಕನ್ನಡ ಇರ್ತಿತ್ತ, ಈಗ 50 ಮಾರ್ಕ್ಸ್ ಕನ್ನಡ ಐತಿ, 50 ಮಾರ್ಕ್ಸ್ ಇಂಗ್ಲೀಷ್ ಕೊಟ್ಟಾನ. ಇದರೊಳಗೆ ಏನಿರುತ್ತೆ, ಪರೀಕ್ಷೆಯು ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯಗಳನ್ನು ಒಳಗೊಂಡಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಈ ವರ್ಡ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಗಣಕ ವಿಜ್ಞಾನ ಶಿಕ್ಷಕರಾಗ್ತೀನಂದ್ರೆ ಅವರು ಕೂಡ 3 ಪೇಪರ್ ಬರಿಬೇಕು. 1ನೇ ಪೇಪರ್ MCQ 150, 2ನೇ ಪೇಪರ್ ನಿರ್ದಿಷ್ಟ ಪತ್ರಿಕೆ ಅದರೊಳಗೆ 50 ಮಾರ್ಕ್ಸ್. ಅವರಿಗೆ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ 50 ಮಾರ್ಕ್ಸ್ MCQs ಇರ್ತೈತಿ. ಅದೇ ಕಂಪ್ಯೂಟರ್ ಸಂಬಂಧಪಟ್ಟಂಗೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರ್ತೈತಿ. ಭಾಳ ಗಾಬರಿ ಹೋಗಂಗಿಲ್ಲ. ವಿಷಯ ಜ್ಞಾನದ ಪರಿಣತಿ ಇತ್ತು ಅಂದ್ರೆ 100% ವೆರಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ರೀ. ಇದನ್ನು ನೋಡೋತ್ಲಿಗೆ ಭಯ ಪಡೋದು, ಇದೇ ಡಬ್ ಅನ್ಸ್ಕೊಳ್ಳೋದು ಆ ಥರದ್ದೇನೂ ಇಲ್ಲ. 3rd ಪೇಪರು 50 ಅಂಕ ಕನ್ನಡ, 50 ಅಂಕ ಇಂಗ್ಲೀಷ್. ನೆಕ್ಸ್ಟ್ ಹೈಸ್ಕೂಲ್ ಬಂತು ನೋಡ್ರಿ. MCQs ಅಷ್ಟು ಐತ್ರಿ. ಇದು ಎಷ್ಟು ದಿನ ಈಗ ಬಂತು ನೋಡ್ರಿ. ಈಗ GS ಪೇಪರಿಗೆ 150 ಮಾರ್ಕ್ಸ್ ಎಲ್ಲ ಸೇಮ್, GPTಗೆ ಸೇಮ್, ಆಮೇಲೆ PSTಗೆ ಸೇಮ್, ಹೈಸ್ಕೂಲಿಗೆ ಸೇಮ್. ಬಟ್ ಏನಾಗಿರ್ತೈತಿ, ಪ್ರಶ್ನೆಗಳ ಆಳ ಏನಾಗಿರ್ತೈತಿ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತಾ. ಮಿಡಲ್ ಲೆವೆಲ್ನಾಗ GPT ಇರುತ್ತಾ, ಒಂಚೂರು ಕಡಿಮೆ ಲೆವೆಲಲ್ಲಿ ಇರುತ್ತಾ PST ಒಳಗೆ ಇರುತ್ತಾ. ಇವರು ಕೂಡ 1ನೇ ಪೇಪರ್ 150 ಬರೀಬೇಕು, 2ನೇ ಪೇಪರ್ ನಿರ್ದಿಷ್ಟ ಪತ್ರಿಕೆ ಅದ್ರಾಗ 50 ಮಾರ್ಕ್ಸ್ MCQs ಇರ್ತೈತಿ, 100 ಮಾರ್ಕ್ಸ್ ಅವ್ರ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣಾತ್ಮಕ ಪರೀಕ್ಷೆ ಇರ್ತೈತಿ. ಭಾಷಾ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟ್ರು ಕನ್ನಡ, ಇಂಗ್ಲೀಷ್ ಮಾಸ್ಟ್ರು, CBZ, ಆರ್ಟ್ಸು, ಆಮೇಲೆ ಭಾಷಾ ಪ್ರಾವೀಣ್ಯತೆ. ಹಿಂದಿ ಇಲ್ರಿ, ಮತ್ತು ಹಿಂದಿ ಅವರ ಇದರೊಳಗೆ ಇಲ್ಲ, ಹಿಂದಿಯಲ್ಲಿ ತೋರಿಸಿಲ್ಲವ. ನೆಕ್ಸ್ಟ್ ಆಮೇಲೆ ಭಾಷಾ ಪ್ರಾವೀಣ್ಯತೆ ಇವ್ರಿಗೂ ಕೂಡ 3ನೇ ಪೇಪರ್ 50 ಮಾರ್ಕ್ಸ್ ಕನ್ನಡ, 50 ಮಾರ್ಕ್ಸ್ ಇಂಗ್ಲೀಷ್. ಇಷ್ಟೆಲ್ಲ ಇವರು ಕೂಡ ಏನು ಮಾಡಬೇಕಾಗ್ತೈತಿ, ಮಾಡಬೇಕಾಗತ್ತಾ. ಇಷ್ಟು ದಿನ ಇರಲಿಲ್ಲ, ಇದು ಭಯಂಕರ ಬದಲಾವಣೆ, ಇದೆಲ್ಲ ಹೊಸದು. ಗ್ರೇಡ್ 1 ಫಿಸಿಕಲ್ ಟೀಚರ್ ಆಗ್ತೀನಂದ್ರೂ ಕೂಡ ಅವರು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ 3 ಪತ್ರಿಕೆಗಳನ್ನು ಬರಿಬೇಕು. ನೆಚ್ಚಿನ ಮಿತ್ರರೇ, ಇಷ್ಟು ಬದಲಾವಣೆಗಳನ್ನು ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿದೆ. ಇದೆಲ್ಲ ಇಂಗ್ಲೀಷ್ ವರ್ಷನ್. ಯಾರಿಗೆ ಕನ್ನಡ ಅರ್ಥ ಆಗಲ್ಲ ಅವ್ರು ಇಂಗ್ಲೀಷ್ನಾಗ ಓದ್ಕೋಬೇಕು ಅಂತ ಹೇಳಿದಾನ. ಸೊ ಇಷ್ಟು ಏನೈತ್ರಿ ಅಂತಂದ್ರೆ ಈ ಸರಿ ಭಾರೀ ಬದಲಾವಣೆಗಳು, ಭಯಂಕರ ಬದಲಾವಣೆಗಳನ್ನು ಮಾಡಿದಾನ. ಹೆದರುವಂಥ ಅವಶ್ಯಕತೆ ಇಲ್ಲರಿ. ಪೋಸ್ಟ್ಗಳು ಭಾಳ ಅದಾವ. ಡಿಸ್ಕ್ರಿಪ್ಟಿವ್ ಅಂದ ತಕ್ಷಣ ಹೆದರ್ಕೊಂಡು ಬೆವರು ಬರ್ಸ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಭಾಳ ಈಸಿಯಾಗಿ ಮಾಡ್ಬೋದು ರೀ ಇವನ್ನೆಲ್ಲ. ಬಟ್ ಏನಪ್ಪ ಅಂದ್ರೆ ನೀಟಾಗಿ ಕುತ್ಕೊಂಡು ಒಂದಿಷ್ಟು ಗೈಡೆನ್ಸ್ ತಗೊಂಡು ಹೆಂಗೆ ಮಾಡ್ಬೇಕು ಏನಿಲ್ಲ ಅಂತ ತಿಳ್ಕೊಂಬಿಟ್ರೆ ಸಾಕು ನೋಡ್ರಿ. ಇದೆಲ್ಲ ಭಾಳ ಈಸಿಯಾಗಿ ನಾವು ಏನು ಮಾಡ್ಕೋಬೋದು, ಕ್ರ್ಯಾಕ್ ಮಾಡ್ಬೋದು. ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾ 60 ಮಾರ್ಕ್ಸ್ ತಗೊಂಡ್ರೆ ಎಲಿಜಿಬಲ್ ಆಗ್ಬೇಕಾ ಆಗಬಾರ್ದಾ, ಇದು GPTಗೆ ಅಷ್ಟೇ ಇತ್ತು, ಆಮೇಲೆ ಹೈಸ್ಕೂಲಿಗೆ ಐತೆ ಇಲ್ಲ, PSTಗೆ ಐತೆ ಇಲ್ಲ ಅನ್ನೋದನ್ನು ಇದ್ರೊಳಗೆ ಒಂಚೂರು ಅವರು ಏನು ಮಾಡಿಲ್ಲ ಅಂತಂದ್ರೆ ನಿಗದಿಪಡಿಸಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಇದರೊಳಗೆ ಎಲ್ಲಿ ಕಾಣಿಸ್ತಿಲ್ಲ ನನಗಂತರೂ. ಸೊ ಇರಲಿ, ಅದೇನೇ ಇರಲಿ, ನೀವು ಚೆನ್ನಾಗಿ ನಾವು ಪ್ರಿಪೇರ್ ಮಾಡಿದ್ವಿ ಅಂತಂದ್ರೆ ಅವರು ಏನಾರ ರೂಲ್ಸ್ ತೊಗೊಂಡು ಬಂದರೂ ಕೂಡ ನಾವು ಏನು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಸೊ ಹಿಂಗೆ ಈ ಮೈಂಡ್ ಸೆಟ್ ಆಲ್ಮೋಸ್ಟ್ ಆಲ್ ಇದು ಫೈನಲ್ ಆಗ್ತೈತೆ ರೀ. ಯಾಕಂದರೆ ಹಿಂಗೆ ಗೆಜೆಟ್ನೇ ಬಿಟ್ಟಿರ್ತಾರಲ್ಲ, ಅವು ಫೈನಲ್ ಆಗ್ತಾವ. ಈ ಹಿಂದೆ ಯಾವುದಾದ್ರೂ ನೋಡ್ಬೇಕಾದ್ರೆ ನೀವು ಅವೆಲ್ಲ ಹಂಗೆ ಫೈನಲ್ ಆಗಿ ನೋಡೋಣ್ರಿ. 15 ದಿನ ಟೈಮ್ ಕೊಟ್ಟಾರ. 15 ದಿನ ಆದಮೇಲೆ ಏನಾರು ಚೇಂಜಸ್ ಆಗ್ಬೋದಾ ಕಾಲಂತರೂ. ಮತ್ತು ಈಗ 15 ದಿನ ಕಾಲ ಅವಕಾಶ ಕೊಟ್ಟಾರ ಅಂದ್ರೆ ಇದಕ್ಕೆ ಫೈನಲ್ ಅಧಿಸೂಚನೆ ಹೊರಡಿಸ್ಲಿಕ್ಕೆ ಕಾಲಂತರೂ 15 ದಿನದೊಳಗಂತೂ ಆಗಂಗಿಲ್ಲ. 15 ದಿನ ಆದಮೇಲೆ ಆಗ್ತೈತಿ. ಮೋಸ್ಟ್ಲಿ 9 ಪ್ರಕಾರ ಆಗಸ್ಟಿಗೆ 100% ಕಾಲ ಆಗುವಂಥ ಚಾನ್ಸಸ್ ಐತಿ. ಸೊ ಚೆನ್ನಾಗಿ ಓದ್ಕೊಳ್ರಿ. ಎಲ್ಲ ಬದಲಾವಣೆಗಳು ಏನೇನು ಇಂಪಾರ್ಟೆಂಟ್ ಬದಲಾವಣೆಗಳಾದವು ಅನ್ನೋದು ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವೆಲ್ಲ ವಿಷಯಗಳನ್ನ ಹೊತ್ಕೊಂಡು ಇನ್ಮೇಲೆ ರೆಡಿಯಾಗಿ ಬರೋಣ್ರಿ ಒಂಚೂರು ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಅಲ್ಲಿವರೆಗೂ ನಮಸ್ಕಾರ.